ಹಾಯ್ ಹಲೋ ವೆಲ್ಕಮ್ ಟು ಸುಪ್ರೀತಾ ಲಾಗ್ಸ್. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ನಮ್ಮೂರಲ್ಲಿರೋ ಕೆರೆನ ನೋಡೋಣ ಅಂತ ಹೋದೆ. ನಮ್ಮೂರಲ್ಲೂ ಇಷ್ಟು ಚೆಂದ ಕೆರೆ ಇದೆ ಅನ್ನೋದು ನನಗೂ ಗೊತ್ತಿರಲಿಲ್ಲ ರೀ. ಆದರೆ ನೋಡ್ತಾ ನೋಡ್ತಾ ಖುಷಿ ಅನ್ನಿಸ್ತು. ನಮ್ಮೂರಲ್ಲಿ ಒಂದು ಪ್ಲೇಸ್ ಇದೆ, ನೋಡ್ಬೋದು ಅನ್ನೋದು ಖುಷಿ ಆಯಿತು. ಕೆರೆ ಅಂತೂ ನೋಡೋಕ್ಕೆ ಅದ್ಭುತವಾಗಿತ್ತು. ನಮ್ಮೂರಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ರು ಕೆರೆಯಲ್ಲಿ. ಕೆಲಸನೂ ನೋಡ್ತಾ ಹಾಗೇ ಕೆರೆ ನೋಡೋಣ ಅಂತ ಹೊರಟ್ವಿ. ಕೆರೆ ನೋಡುವಾಗ ಖುಷಿ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಕೆರೆ ನೋಡುವಾಗ ಅಂತಂದು ಹಾಲು ತುಪ್ಪನೂ ಬಿಟ್ಟೆ. ನನ್ನ ಮಗನ ಕೂಡ ಬಿಡಿಸಿದೆ. ಫಸ್ಟ್ ಟೈಮ್ ಮಕ್ಕಳು ಕೂಡ ನೋಡ್ತಾ ಇದ್ದಾರೆ ಅಂತ ಅವ್ರ ಹತ್ರನೂ ಬಿಡಿಸ್ಬೇಕಂತ ನಮ್ಮ ಅಜ್ಜಿ ಹೇಳಿದರು. ನನ್ನ ಅಳಿಯ ಕೂಡ ಬಿಟ್ಟ. ಆಮೇಲೆ ನಮ್ಮ ಚಿಕ್ಕಪ್ಪ ನನ್ನ ಗಂಡ ಕೂಡ ಬಿಟ್ಟರು. ಫಸ್ಟ್ ಟೈಮ್ ಕೆರೆ ನೋಡೋರು ಎಲ್ಲರೂ ಹಾಲು ತುಪ್ಪ ಎಲೆ ಅಡಿಕೆ ಬಿಡಬೇಕಂತೆ. ಹಾಗೆ ನಾನು ಕೂಡ ಬಿಟ್ಟೆ. ಕೆರೆನ ನಮ್ಮೂರಲ್ಲಿ ನಾನು ನೋಡಿ ಫಸ್ಟ್ ಟೈಮ್ ಖುಷಿ ಅನ್ನಿಸ್ತು. ಚಿಕ್ಕಪ್ಪಗೂ ಕೂಡ ಖುಷಿ ಆಯಿತು. ಅಲ್ಲಿ ಎಲ್ಲರೂ ಮೀನು ಹಿಡಿಯೋಣ ಅಂತ ಹಿಡಿತಾ ಇದ್ದರು. ಮೀನು ಹಿಡಿಯೋಕ್ಕೆ ದೋಣಿ ಕೂಡ ಇತ್ತು. ದೋಣಿ ಯಾವ ಥರ ಇತ್ತು ಗೊತ್ತೇನ್ರಿ, ನೋಡಿದ್ರೆ ಖುಷಿ ಅನ್ನಿಸ್ತು. ದೋಣಿ ಕೂಡ ಚೆಂದ ಇತ್ತು. ಅಲ್ಲೇ ನಾವು ನೋಡ್ತಾ ಆಟ ಆಡ್ತಾ ಟೈಮ್ ಪಾಸ್ ಮಾಡಿದ್ವಿ. ನೀರಂದರೆ ಯಾರಿಗಿಷ್ಟ ಇಲ್ಲ. ನನ್ನ ಅಳಿಗೂ ಇಷ್ಟ, ನನ್ನ ಮಗುಗೂ ಇಷ್ಟ, ನನಗೂ ಇಷ್ಟ. ಎಲ್ಲರೂ ಫನ್ ಮಾಡಿದ್ವಿ. ಫನ್ ಮಾಡ್ತಾ ಮಾಡ್ತಾ ದೋಣಿ ಕೂಡ ಬಂತು. ಅವ್ರನ್ನೂ ಕೇಳಬೇಕಲ್ವಾ ಅಂತ ಕೇಳಿದ್ವಿ. ನಾವು ದೋಣಿಲಿ ಹೋಗ್ತೀವಿ, ಕರ್ಕೊಂಡು ಹೋಗಿ ಒಂದು ರೌಂಡು ಅಂತ ಕರ್ಕೊಂಡು ಹೋದರು. ನಮ್ಮ ಚಿಕ್ಕಪ್ಪಗೂ ಫಸ್ಟ್ ಟೈಮ್ ಆಗಿರೋದ್ರಿಂದ ಹ್ಯಾಪಿನೆಸ್ ಇತ್ತು. ದೋಣಿ ಹೋಗ್ತಾ ಹೋಗ್ತಾ ಅವರು ಕೂಡ ಎಂಜಾಯ್ ಮಾಡಿದ್ರು. ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ನಾನು ದೋಣಿಲಿ ಹೋಗಬೇಕು ಅನ್ನೋ ಆಸೆ ಕೂಡ ಬಂತು. ಆದರೂ ಅವ್ರು ನಮ್ಮೂರ ಕರ್ಕೊಂಡು ಹೋಗ್ತಾರ ಅನ್ನೋ ಡೌಟ್ ಕೂಡ ಇತ್ತು. ಆದರೂ ಪಾಪ ಅವರು ಒಳ್ಳೆಯವರೇ ರೀ, ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಕೇಳಿದ್ರೆ ಆಮೇಲೆ ನಮ್ಮ ಚಿಕ್ಕಪ್ಪ ಎಲ್ಲ ರೌಂಡ್ ಹಾಕ್ಕೊಂಡು ಬಂತು. ತುಂಬ ಅಂದರೆ ತುಂಬ ಖುಷಿಪಟ್ಟರು. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು. ಅವ್ರಿಗೋಸ್ಕರನೇ ಹೋಗಿದ್ದು. ಅವ್ರಿಗಿನ್ನ ಜಾಸ್ತಿ ನಾನು ಎಂಜಾಯ್ ಮಾಡಿದೆ. ಅಲ್ಲೆರಡು ರೀಲ್ಸ್ ಕೂಡ ಮಾಡಿದೆ. ಮಾಡಿದ್ಮೇಲೆ ಖುಷಿ ಅನ್ನಿಸ್ತು, ಒಳ್ಳೆ ಪ್ಲೇಸ್ ಇದೆ ಅಂತ. ನಮ್ಮೂರಿಗೂ ಬರ್ರಿ ಪ್ಲೇಸ್ ನೋಡೋಕ್ಕೆ, ಚೆನ್ನಾಗಿದೆ ಕೆರೆ. ಆಮೇಲೆ ನಮ್ಮ ಚಿಕ್ಕಪ್ಪಗೆ ಇಷ್ಟ ಆಯಿತು ಅಂತ ನಾನು ಕೂಡ ಹೊರಡುವಾಗ ಅನ್ನಿಸ್ತು, ನನಗೆ ಭಯ ಆಗುತ್ತಾ ಅಂತ. ಇಲ್ಲ ರೀ, ಭಯ ಏನೂ ಆಗಲಿಲ್ಲ. ನನಗೂ ಹ್ಯಾಪಿ ಮಾಡ್ಕೊತ ಎಂಜಾಯ್ ಮಾಡ್ಕೊತಾ ಹೋದೆ. ಖುಷಿ ಅನ್ನಿಸ್ತು. ನನ್ನ ಮಗ ಕೂಡ ಖುಷಿಪಟ್ಟ. ನನ್ನ ಅಳಿಯನೂ ದೋಣಿ ಓಡಿಸ್ತಾ ಇದ್ದ. ಅಲೆಗಳನ್ನು ನೋಡಿ ಖುಷಿ ಅನ್ನಿಸ್ತು. ಚೆಂದ ಇದೆ ಅನ್ನಿಸ್ತು. ಇನ್ನೊಂದು ಸಲನೂ ಬರ್ಬೋದು ಕೂಡ ಅನ್ನಿಸ್ತು. ನಮ್ಮೂರಲ್ಲಿ ಯಾರೂ ಹೆಣ್ಮಕ್ಳು ಹೋಗಲ್ಲ ಅಂತ ಹೇಳಿದರು. ನಾನು ಹಠ ಮಾಡಿ ಹೋದೆ. ಎಲ್ಲರೂ ನಾನು ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ ಅಂತ ಹಠ ಮಾಡಿ ಹೊರಟೆ. ಅಲ್ಲಿ ನೋಡುವಾಗ ಅನ್ನಿಸ್ತು, ಯಾಕೆ ಬರಬಾರ್ದು ಇಲ್ಲಿಗೆ ಅಂತ. ಕೇಳಿದೆ. ನಮ್ಮ ಅಜ್ಜಿ ಏನೇನೋ ಕತೆ ಹೇಳಿದ್ರು. ಹಲವಾರು ಮೀನುಗಳು ಕಂಡ್ರಿ ಅಲ್ಲಿ. ಒಂದು ಥರದ ಮೀನು ಇರಲಿಲ್ಲ. ನನಗೆ ನಾವು ಹೆಸ್ರುಗಳು ಗೊತ್ತಿಲ್ಲ. ಒಂದು ಮೀನು ಹೆಸ್ರು ಗೊತ್ತಿತ್ತು, ಜಿಲೇಬಿ ಮೀನು ಅಂತ. ಅದನ್ನು ನನ್ನ ಮಗ ಕೂಡ ಹಿಡ್ಕೊಂಡ, ಖುಷಿಪಟ್ಟ. ಅವ್ನಿಗೇನು ಭಯ ಆಗಲಿಲ್ಲ ರೀ. ಅವ್ನು ಹಿಡ್ಕೊಂಡಿದ್ದು ನೋಡಿ ನನಗೆ ಭಯ ಆಯಿತು. ಆದರೆ ಸ್ಮೆಲ್ ಏನು ಚೆನ್ನಾಗಿರಲಿಲ್ಲ. ಆದರೂ ಅವು ಉಸಿರಾಡ್ತಿರೋದು ನೋಡಿ ಭಯ ಅನ್ನಿಸ್ತು. ತಿನ್ನೋರಿಗೆಲ್ಲ ಇಷ್ಟ, ನಾನು ತಿನ್ನಲ್ಲ, ಅದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಅಳಿಯನ ಕೂಡ ಹಠ ಮಾಡ್ದ. ಆಮೇಲೆ ನಾನು ಹಿಡ್ಕೊತೀನಿ ಅಂತ. ಪಾಪ ಕೊಡ್ತಾರೋ ಇಲ್ಲೋ ಅಂತ ಕೇಳಿದ್ವಿ. ಅವನು ಹಿಡ್ಕೊತಾನಂತೆ, ಕೊಡಿ ಅಂತ. ಅವನು ಆಸೆಪಟ್ಟು ಹಿಡ್ಕೊಂಡ್ಮೇಲೆ ಅವನಿಗೂ ಭಯ ಅನ್ನಿಸ್ಲಿಲ್ಲ. ಅವನು ಆರಾಮಾಗಿ ಹಿಡ್ಕೊಂಡ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವು. ಅವರಿಗೋಸ್ಕರನೇ ನಾವು ಕೆರೆಗೆ ಹೋಗಬೇಕು ಅಂತ ಹೊರಟಿದ್ದು. ನೆಕ್ಸ್ಟ್ ಇದು ಮೀನು ಯಾವ ಮೀನೋ ಗೊತ್ತಿಲ್ಲ ರೀ. 10 kg ಇತ್ತಂತೆ ಇದು. ಅಲ್ಲೇ ಫಿಶ್ ಹಿಡಿಯೋದು, ಅಲ್ಲೇ ಮಾರ್ಕೆಟಿಂಗ್. ಇವ್ರದೆಲ್ಲ ಎಲ್ಗೂ ಹೋಗಲ್ಲ. ಫಿಶ್ಗಳನ್ನ ನೋಡಿ ಖುಷಿ ಆಯಿತು. ನನ್ನ ಮಗುಗೆ ಮನೇಲಿ ಫಿಶ್ ಸಾಕೋಣ ಅನ್ನೋ ಆಸೆ ಜಾಸ್ತಿ ಆಯಿತು. ಹಾಗೆ ಸಾಯಂಕಾಲ ಆಗೋಯ್ತು. ಮಳೆ ಮೋಡ ಕೂಡ ಆಯಿತು. ನಮ್ಮೂರಿಗೆ ಮಳೆ ಬರುತ್ತೆ ಅನ್ನೋದು ಖುಷಿ ಆಯಿತು. ಖುಷಿ ಆಗುತ್ತೆ, ಮಳೆ ಬರುತ್ತೆ ಅನ್ನೋ ಆಸೆ ಕೂಡ ಜಾಸ್ತಿ ಇತ್ತು. ಮಳೆ ಬರುತ್ತೆ ಅಂದರೆ ಯಾರಿಗಿಷ್ಟ ಇಲ್ಲ ರೀ. ಮಳೆ ನೋಡ್ತಾ ನೋಡ್ತಾ ಮೋಡ ಆಗ್ತಾ ಗಾಳಿ ಜಾಸ್ತಿ ಇತ್ತು. ಆದರೆ ಮಳೆ ಕಡಿಮೆ ಇತ್ತು. ಮಳೆ ಕಡಿಮೆ ಇರೋದ್ರಿಂದ ಒಂದೆರಡು ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮಳೆ ಜಾಸ್ತಿ ಇದ್ರೇ ಚೆನ್ನಾಗಿ ಅಂತ ಮನೆಯವರೆಲ್ಲರೂ ಹೇಳಿದರು. ಆದರೂ ಫಸ್ಟ್ ಟೈಮ್ ಮಳೆ ಬಂದಿರೋದ್ರಿಂದ ನಾನು ನನ್ನ ತಂಗಿ ಡ್ಯಾನ್ಸ್ ಕೂಡ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.